ಶುರುವಾದ 2 ವಾರಗಳಲ್ಲಿ ಬಿಗ್ ಬಾಸ್ ಮನೆಗೆ ಬೀಗ. ಕಂಟೆಸ್ಟೆಂಟ್ಸಿಗೆ ಶಾಕ್ ಕೊಡ್ತಿತ್ತದು, ವೀಕ್ಷಕರಿಗೆ ಕೆಲವು ಸಲ ಶಾಕು. ಇವ್ರು ಎಲಿಮಿನೇಟ್ ಆಗಿಬಿಟ್ರ, ಇವ್ರು ಇನ್ನೂ ಉಳ್ಕೊಂಡ್ರ, ಈ ಥರದ ಶಾಕ್ಗಳಿರ್ತಿದ್ವು. ಈಗ ನೋಡಿದ್ರೆ ಜಿಲ್ಲಾಡಳಿತ ಸೇರ್ಕೊಂಡು, ಜಿಲ್ಲಾಡಳಿತ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆಗೆ ಸೇರಿಕೊಂಡು ಬಿಗ್ ಬಾಸ್ಗೆ ಶಾಕ್. ಬೆಂಗಳೂರು ದಕ್ಷಿಣ ಜಿಲ್ಲಾಡಳಿತ ಬಂದು ಬೀಗ ಜಡೀತು. ಮಾಲಿನ್ಯ ನಿಯಂತ್ರಣ ಮಂಡಳಿಯ ನೋಟಿಸು. ಇದು ಮೇಲ್ನೋಟಕ್ಕೆ ಕಾಣಿಸ್ತಾ ಇರೋಂಗೆ ಇಷ್ಟೇ ಇಲ್ಲ, ಇದು ಒಳಗೇನೋ ಬೇರೆ ಬೇರೆ ಭಾಳ ಇದೆ. ಅದರ್ವೈಸ್ ಬನ್ನಿ ನನ್ನ ಜೊತೆಗೆ, ಮಾಲಿನ್ಯ ನಿಯಂತ್ರಣ ಮಂಡಳಿಯ ನಿಯಮಗಳನ್ನು ಎಲ್ಲೆಲ್ಲಿ ಉಲ್ಲಂಘಿಸಲಾಗ್ತಾ ಇದೆ ತೋರಿಸ್ತೀನಿ ನಾನು. ನೀವು ಪೇಪರ್ ಪ್ಲೇಟ್ಗಳನ್ನು ಎಲ್ಲಂದರಲ್ಲಿ ಎಸೆದಿದ್ದೀರಿ, ನೀರು ಕ್ಲೀನ್ ಮಾಡಿ ಬಿಡ್ತಾ ಇಲ್ಲ, STP ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಈ ಕಾರಣಕ್ಕಾಗಿ ಬಿಗ್ ಬಾಸಿಗೆ ನಾವು ಬಾಗಿಲ ಹಾಕ್ತೀವಿ, ಜಾಲಿವುಡ್ ಅನ್ನುವ ಇಡೀ ಅಮ್ಯೂಸ್ಮೆಂಟ್ ಪಾರ್ಕಿಗೆ ಬಾಗಿಲ ಹಾಕ್ತೀವಿ, ಅಂತೂ ಇಂತೂ ಆಗಿದೆ. ಕೆಲವರು ನಟ್ಟು ಬೋಲ್ಟು ಡೈಲಾಗ್ ನೆನಪಿಸ್ಕೊಳ್ತಾ ಇದ್ದಾರೆ. ವಾಟ್ ಎವರ್, ತೇಜಸ್ವಿನಿ ಅವರು ಬಂದರು, ಅವರು ತಹಶೀಲ್ದಾರು ನೋಟಿಸ್ ತಗೊಂಡು ಬಂದಿದ್ದರು. ಅಲ್ಲಿದ್ದಂಥ ಸಿಬ್ಬಂದಿ ಹೇಳಿದ್ರು, ಇವತ್ತು ವಾಲ್ಮೀಕಿ ಜಯಂತಿ ರಜೆ ಇದೆ, ನಾವು ನೋಟಿಸ್ ತಗೊಳ್ಳೋದಿಲ್ಲ ಅಂತ. ಅದಕ್ಕೆ ಅಧಿಕಾರಿಗಳನ್ನು ಮೊದಲೇ ಕಳಿಸಿದ್ವಿ, ಆಗಲೇ ನೀವು ಸರಿ ಮಾಡ್ಕೊಳ್ಬೇಕಾಗಿತ್ತು ಅಂತ ಅಂದ್ರಂತೆ. ನಾವು ನೋಟಿಸ್ ಕೊಟ್ಟಿದ್ದೀವಿ, ನಿಯಮ ಪಾಲಿಸಿ ನೀವು ಅಂತ ತಹಶೀಲ್ದಾರ್ ಹೇಳಿದ್ರು. ನಿಯಮದ ಪ್ರಕಾರ ಇದ್ದಿದ್ರೆ ಇಷ್ಟು ದೊಡ್ಡ ಮಟ್ಟಕ್ಕೆ ನೀವು ಹೋಗ್ತಾ ಇರಲಿಲ್ಲ. 1 ಗಂಟೆ ಟೈಮ್ ಕೊಡ್ತೀನಿ, ಅಷ್ಟರಲ್ಲೆಲ್ಲ ಖಾಲಿ ಮಾಡಿಸ್ಬೇಕು ಅಂತ ತಹಶೀಲ್ದಾರ್ ಸ್ಪಷ್ಟವಾಗಿ ಹೇಳಿದ್ರು. ನಾವು ಸೀಸ್ ಮಾಡಬೇಕಾಗತ್ತೆ ಇದನ್ನು ಅಂತ. ರಾಮನಗರದ ತಹಶೀಲ್ದಾರ್ ತೇಜಸ್ವಿನಿ. ಇನ್ನು ಬಿಗ್ ಬಾಸ್ಗೆ ಪರ್ಟಿಕ್ಯುಲರ್ ಆಗಿ ಹೇಳೋದಾದರೆ, ಸಂಜೆ 7 ಗಂಟೆಯ ಒಳಗಿರುವಂಥ ಸ್ಪರ್ಧಿಗಳು, ಸಿಬ್ಬಂದಿ ಯಾರ್ಯಾರಿದ್ದಾರೋ ಎಲ್ಲರೂ ಖಾಲಿ ಮಾಡಬೇಕು ಅಂತ ಸ್ಪಷ್ಟವಾದ ಸೂಚನೆ ಹೋಗಿತ್ತು. ಅಧಿಕಾರಿಗಳು ಅಲ್ಲಿಗೆ ಹೋಗುವಷ್ಟೊತ್ತಿಗಾಗಲೇ ಬಿಗ್ ಬಾಸ್ ಮನೆಯ ಹಿಂದಿನ ಡೋರ್ನಿಂದ ಹೊರಗೆ ಬಂದು ಅಲ್ಲೇ ಇರುವಂಥ ಒಂದು ಸ್ಟುಡಿಯೋದಲ್ಲಿ ಕೂತ್ಕೊಂಡಿದ್ರು. ಒನ್ಸ್ ಅಗೇನ್ ಆ ಸ್ಟಾಫದ ಸೂಚನೆ, ಅದು ಆದೇಶ. ಅದು ಈಗ ಸೀಸನ್ ನಡೀತಾ ಇದೆ ಇನ್ನು ಅಂದರು. ಅವ್ರು ಹೊರಗಡೆ ಎಲ್ಲ ಬಂದು ಎಲ್ಲರ ಜೊತೆಗೆ ಮಾತಾಡಿ ಈ ಕೊರೋನಾ ಟೈಮದ್ದು ನೆನಪಿಸಿಕೊಳ್ತಾ ಇದ್ರು ನಮ್ಮ ಹುಡುಗರು. ಬಿಗ್ ಬಾಸ್ ನಡೀತಾ ಇದ್ದಾಗ ಏಕಾಏಕಿ ಕೊರೋನಾ ಲಾಕ್ಡೌನ್ ಅನೌನ್ಸ್ ಆಗಿಬಿಡ್ತು. ಏನು ಮಾಡಬೇಕು? ಅವ್ರನ್ನೆಲ್ಲ ಕರ್ಕೊಂಡೋಗಿ ಸುರಕ್ಷಿತವಾಗಿ ಒಂದು ಹೋಟೆಲ್ನಲ್ಲಿಟ್ಟರು. ಆ ನಂತರ ಕರ್ಕೊಂಡು ಬಂದು ಬಿಗ್ ಬಾಸ್ನ ಅಲ್ಲಿಂದ ಶುರು ಮಾಡಿದ್ರಂತೆ. ಈಗ ಇವರನ್ನು ಎಲ್ಲ ಕಂಟೆಸ್ಟೆಂಟ್ಸ್ನ ಹೊರಗಡೆ ಕರ್ಕೊಂಡು ಬಂದಿದ್ದಾರೆ. ಬರ್ತಾ ಇರೋ ಮಾಹಿತಿನೂ ಅದೇ, ಯಾವುದೋ ಒಂದು ಹೋಟ್ಲಲ್ಲಿ ಇಡ್ತಾರಂತೆ. ನಾಳೆ ಹೈಕೋರ್ಟಿಗೆ ಅಪ್ಲಿಕೇಶನ್ ಹಾಕ್ತಾರಂತೆ. ಹೈಕೋರ್ಟ್ನಿಂದ ಆದೇಶ ತಗೊಂಡು ಯಥಾ ಪ್ರಕಾರ ಬಿಗ್ ಬಾಸ್ ಮುಂದುವರಿಯುತ್ತೆ ಅನ್ನುವ ಮಾಹಿತಿಗಳು ಚಾನಲ್ನಿಂದ ಬರ್ತಾ ಇದ್ದಾವೆ.